ನಮಸ್ಕಾರ. TV9 ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ದೊಡ್ಮನಿ, ದಾವಣಗೆರೆ ಪ್ರತಿನಿಧಿ. ಬಹುತೇಕವಾಗಿ ಇತ್ತೀಚೆಗೆ ಸಚಿವ ಸಂಪುಟ ವಿಸ್ತರಣೆ ಆಯಿತು. ಅದರಲ್ಲಿ ಸಚಿವ ಸ್ಥಾನ ಸ್ವೀಕರಿಸಿದವರಲ್ಲಿ ಅತಿ ಹೆಚ್ಚು ಸುದ್ದಿ ಆಗಿರ್ತಕ್ಕಂಥದ್ದು ದಾವಣಗೆರೆಯ KS ಬಸವಂತಪ್ಪ, ಮಾಯಕೊಂಡ ಕ್ಷೇತ್ರದ KS ಬಸವಂತಪ್ಪ. ಕಾರಣ ಅಂದರೆ ಈತ ಒಂದು ಸಾಮಾನ್ಯ ಪೌರ ಕಾರ್ಮಿಕ ಕುಟುಂಬದ, ದಾವಣಗೆರೆ ಮೂಲದ ಗಾಂಧಿನಗರದ ಪೈಲ್ವಾನ್ ಸಂಗಪ್ಪ ಮತ್ತು ಹನುಮಕ್ಕ ಎಂಬತಕ್ಕಂಥ ತಂದೆ ತಾಯಿ ಇಬ್ಬರು ಕೂಡ ಪೌರ ಕಾರ್ಮಿಕರು. ಈಗ ಸಚಿವರಾದ ಬಳಿಕ ಪುನೀತ್ ಎಂಬತಕ್ಕಂಥ ಒಬ್ಬ ಯುವಕ ಇವತ್ತು ಒಂದು ರಸ್ತೆ ಅಪಘಾತದಲ್ಲಿ, ಲೋಕಿಕೆರೆ ಗ್ರಾಮದ ಯುವಕ ಆತ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ. ಹೀಗಾಗಿ ಆ ವಿಚಾರ ತಿಳಿದ ತಕ್ಷಣವೇ ಆತನಿಗೆ ಈಗ ನೇರವಾಗಿ ಅವರು ತಮ್ಮ ಪ್ರವಾಸವನ್ನು ರದ್ದುಪಡಿಸಿ ನೇರವಾಗಿ ಜಿಲ್ಲಾ ಆಸ್ಪತ್ರೆ ಶವಾಗಾರಕ್ಕೆ ಬಂದರು. ಜಿಲ್ಲಾ ಆಸ್ಪತ್ರೆ ಶವಾಗಾರದಲ್ಲಿ ಅವರು ನೇರವಾಗಿ ಕುಟುಂಬದ ಸದಸ್ಯರಿದ್ದರು, ಅವ್ರ ಜೊತೆ ಎಲ್ಲ ಮಾತನಾಡಿ ಯಾವ ರೀತಿ ಆಯಿತು, ಏನಾಯ್ತು ಎಂಬತಕ್ಕಂಥ ಮಾಹಿತಿಯನ್ನು ಸಂಗ್ರಹಿಸಿ ನೇರವಾಗಿ ಶವಾಗಾರದಲ್ಲಿ ಶವವನ್ನು ಇಟ್ಟಿದ್ದರಲ್ಲಿ ಹೋಗಿ ಆ ಶವವನ್ನು ಪ್ಯಾಕ್ ಮಾಡಿ ಆ ಕುಟುಂಬಸ್ಥರಿಗೆ ಹಸ್ತಾಂತರಿಸಿ ಆ ಕುಟುಂಬದ ಸದಸ್ಯರಿಗೆ ಆ ಶವವನ್ನು ತಮ್ಮೂರಿಗೆ ಲೋಕಿಕೆರೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. 2 ದಿನಗಳ ಹಿಂದೆ ಇಲ್ಲಿ ಆನಗೋಡ್ ಪಕ್ಕದಲ್ಲಿ ಇರ್ತಕ್ಕಂಥ ಆರಾಧ್ಯ ಫ್ಯಾಕ್ಟ್ರಿ ಬಳಿ ಕೂಡ ಒಂದು ರಸ್ತೆ ದುರಂತ ಸಂಭವಿಸಿತು. ಅದರಲ್ಲಿ ಇಬ್ಬರು ಸಾವನ್ನಪ್ಪಿದ್ರು. ಹೀಗಾಗಿ ಅಲ್ಲಿಯೂ ಕೂಡ ನೇರವಾಗಿ ಬಂದು ಗಾಯಾಳುಗಳನ್ನು ನೇರವಾಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದು, ಅದರ ಜೊತೆಗೆ ಸಾವನ್ನಪ್ಪಿದ್ದಾರೆ ಅವರ ಶವವನ್ನು ಶವಾಗಾರಕ್ಕೆ ತೆಗೆದುಕೊಂಡು ಬಂದು ಅವರೇ ಆ ಶವ ಪರೀಕ್ಷೆಯನ್ನು ಮಾಡಿಸಿ ಆ ಕುಟುಂಬಕ್ಕೆ ಆ ಶವವನ್ನು ಹಸ್ತಾಂತರಿಸುವವರೆಗೂ ಕೂಡ ಅದೇ ಸ್ಥಳದಲ್ಲಿ ಇರ್ತಕ್ಕಂಥದ್ದು. ಒಬ್ಬ ಸಚಿವರಾಗಿ ಅವರು ಮೊದಲಿನಿಂದ ಪೌರ ಕಾರ್ಮಿಕರ ಪುತ್ರ ಅಂತ ಹೇಳ್ತೀವಿ, ಮೊದಲಿಂದ ಕೂಡ ಕಷ್ಟಜೀವಿಗಳು. ನಿರಂತರವಾಗಿ ಅವರು ಕೂಡ ಕೆಲವು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ, ಬಸ್ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥ ಕೆಲವು ಶೌಚಾಲಯಗಳನ್ನು ಶುಚಿತ್ವಕ್ಕೆ ಒಂದು ಗುತ್ತಿಗೆ ಪಡೆದು ಅಲ್ಲಿ ಕೆಲವರಿಗೆ ಕಾರ್ಮಿಕರನ್ನು ನೇಮಕ ಮಾಡಿ ಅದರಿಂದಲೇ ಅವರ ಜೀವನ ನಡೆಸ್ತಾ ಇದ್ರು. ಇತ್ತೀಚೆಗೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು, ಅದು ಕೂಡ ಒಬ್ಬ ಪೌರ ಕಾರ್ಮಿಕನ ಮಗ ಮುಜರಾಯಿ ಇಲಾಖೆಯನ್ನು ಪಡೆದಿರ್ತಕ್ಕಂಥದ್ದು ಇದೇ ರಾಜ್ಯದಲ್ಲಿ ಒಂದು ಅಪರೂಪದ ಘಟನೆ ಅಂತ ಹೇಳ್ಬೋದು. ಶೋಷಿತರಿಗೆ ದೇವಸ್ಥಾನಗಳಲ್ಲಿ ಪ್ರವೇಶ ಇಲ್ಲ ಎಂಬತಕ್ಕಂಥ, ಪ್ರವೇಶ ಮಾಡಲಿಕ್ಕೂ ಕೂಡ ಕಷ್ಟ ಆಗಿರುತ್ತೆ. ಪ್ರವೇಶ ಮಾಡದೆ ಎಷ್ಟೋ ಗ್ರಾಮಗಳಲ್ಲಿ ಕೂಡ ದೇವಸ್ಥಾನ ಒಳಗೆ ಹೋಗದಂಥ ಪರಿಸ್ಥಿತಿಯಲ್ಲಿ ಇಡೀ ಒಂದು ರಾಜ್ಯದ ಇಡೀ ದೇವಸ್ಥಾನಗಳನ್ನು 38,480 ದೇವಸ್ಥಾನಗಳು ಬರ್ತವೆ. ಅದ್ರ ಜೊತೆಗೆ ತಿರುಪತಿಯಲ್ಲಿ ಇರ್ಬೋದು, ಮತ್ತು ತುಳಜಾಪುರದಲ್ಲಿ ಇರ್ಬೋದು, ಧರ್ಮಸ್ಥಳದಲ್ಲಿ ಇರ್ಬೋದು, ಮತ್ತು ಮಂತ್ರಾಲಯದಲ್ಲಿ ಇರ್ಬೋದು. ಇಲ್ಲಿ ಎಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಯ ಒಂದು ಛತ್ರಗಳಿವೆ. ಆ ಛತ್ರಗಳ ಉಸ್ತುವಾರಿ ಕೂಡ ಮುಜರಾಯಿ ಇಲಾಖೆಯಲ್ಲಿ ಬರ್ತಕ್ಕಂಥದ್ದು. ಹೀಗಾಗಿ ಇಂಥ ಒಂದು ಧಾರ್ಮಿಕ ಕೆಲಸಗಳಿಗೆ ಇಂಥ ಒಂದು ವ್ಯಕ್ತಿಯನ್ನು ನೇಮಕ ಮಾಡಿದ್ದು ನಿಜಕ್ಕೂ ಇದೊಂದು ರೀತಿಯ ಒಂದು ಸಾಮಾಜಿಕ ನ್ಯಾಯ, ಒಂದು ಸಂವಿಧಾನಕ್ಕೆ ಕೊಟ್ಟಂತ ಬೆಲೆ ಎಂಬತಕ್ಕಂಥದ್ದು ಕೂಡ ಮಾತುಗಳು ಕೇಳಿ ಬರ್ತವೆ. ಈ ಎಲ್ಲ ಕಾರ್ಯವನ್ನು ಕೂಡ ಅವರು ಸಚಿವರಾದ ನಂತರವೂ ನಿರಂತರವಾಗಿ ಮಾಡ್ತಾ ಇರುವುದು ಒಂದು ರೀತಿ ಅಪರೂಪದ ಘಟನೆ ಅಂದರೆ ಏನು ತಪ್ಪಾಗಲಾರದು.